ಸಿರಗುಪ್ಪ ತಾಲೂಕಿನ ನಿಟ್ಟೂರು ಗ್ರಾಮದಲ್ಲಿ ದವನದ ಹುಣ್ಣಿಮೆ ನಿಮಿತ್ತವಾಗಿ ಶ್ರೀ ಊಟಕನೂರು ಮರಿ ಬಸವಲಿಂಗ ತಾತನವರ ರಥೋತ್ಸವವು ವಿವಿಧ ವಾದ್ಯಗಳ ನಾದದೊಂದಿಗೆ ಗ್ರಾಮದ ವೈಭವಯುತವಾಗಿ ಜರುಗಿದೆ. ಇನ್ನು ಜಾತ್ರಾ ನಿಮಿತ್ತ ದೇವಸ್ಥಾನದಲ್ಲಿ ವಿವಿಧ ಹೋಮ ಹವನಗಳು ಜರುಗಿದ್ದು, ಶ್ರೀ ಮರಿ ಬಸವಲಿಂಗ ಸ್ವಾಮಿಯ ಮೂರ್ತಿಗೆ ಪಂಚಾಮೃತಾಭಿಷೇಕ ಮಾಡಿ ಫಲಪುಷ್ಪಗಳು ಆಭರಣಗಳಿಂದ ಅಲಂಕರಿಸಿ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗಿದೆ. ಪ್ರತಿ ವರ್ಷಕ್ಕೊಮ್ಮೆ ನಡೆಯುವ ಈ ಜಾತ್ರಾ ನಿಮಿತ್ತವಾಗಿ ಗ್ರಾಮದ ಎಲ್ಲಾ ಮನೆಗಳಲ್ಲಿ ಹನುಮಾನ ಜಯಂತಿ ಮತ್ತು ರಥೋತ್ಸವದ ಸಂಭ್ರಮ ಕಂಡುಬಂದಿದ್ದು, ಭಕ್ತರು ದೇವಸ್ಥಾನದಲ್ಲಿ ಎರಡೇ ನೈವೇದ್ಯ ಅರ್ಪಿಸಿ ರಥಕ್ಕೆ ಹೂವು ಹಣ್ಣ ಎಸೆದು ಭಕ್ತಿಯನ್ನ ಸಮರ್ಪಿಸಿದ್ದಾರೆ. ಕಳೆದ ಕೆಲವು ವರ್ಷಗಳ ಹಿಂದೆ ಗ್ರಾಮದ ಕೆಲವು ಮನೆಗಳಲ್ಲಿ ಹಸಿರು ಮತ್ತು ಕಂದು ಬಣ್ಣದಿಂದ ಕೂಡಿದಂತಹ ಹಾಗೂ ನಿಧಾನಗತಿಯಲ್ಲಿ ಸಾಗುತ್ತಿರುವ ಚಿಕ್ಕದಾದ ಹಾವಿನ ಮರಿಗಳು ಹೆಚ್ಚಾಗಿ ಕಂಡುಬಂದ ನಂತರ ಗ್ರಾಮಸ್ಥರು ಕೆಲವು ಪಂಡಿತರಲ್ಲಿ ವಿಚಾರಿಸಿದಾಗ ಅವುಗಳನ್ನು ಹೊಡೆಯಬಾರದು, 21 ದಿನಗಳ ಕಾಲ ಪೂಜೆ ಸಲ್ಲಿಸಿ ಲಿಂಗೈಕ್ಯಗೊಂಡ ನಂತರ ಗದ್ದುಗೆಯೊಳಗೆ ಬಿಡಬೇಕೆಂದು ಸಲಹೆಯನ್ನು ನೀಡಿದ್ದರು. ಅದರಂತೆ ಗ್ರಾಮಸ್ಥರು ಗದ್ದುಗೆಗೆ ಅರ್ಪಿಸಿ ಪೂಜೆ ಸಲ್ಲಿಸುತ್ತಾ ಬಂದಿದ್ದರಿಂದ ಗ್ರಾಮಕ್ಕೆ ಒಳಿತಾಗಿದೆ. ಕಾಲಕ್ರಮೇಣ ಊಟಕನೂರು ಶ್ರೀ ಮರಿ ಬಸವಲಿಂಗ ತಾತನವರ ಜಾತ್ರೆಯನ್ನು ನಡೆಸಿಕೊಂಡು ಬರಲಾಗುತ್ತಿದೆ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ. ಸಾಯಂಕಾಲ 6ಕ್ಕೆ ಆರಂಭವಾಗುವ ಈ ರಥೋತ್ಸವದಲ್ಲಿ ಎಲ್ಲಾ ಜನಾಂಗದವರು ಭಾಗಿಯಾಗಿ ಶ್ರೀ ಎದುರು ಬಸವಣ್ಣ ದೇವಸ್ಥಾನದವರೆಗೆ ರಥವನ್ನು ಎಳೆದೊಯ್ಯುವ ಭಕ್ತರು ನಂತರ ದೇವಸ್ಥಾನ ಪಕ್ಕದಲ್ಲಿ ಸಮಾಪ್ತಿಗೊಂಡಿತು. Bureau Report, Srinivasa Nayak, Bharata Vaibhava News, Siruguppa. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333.